ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಅಂಟುಂಡೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತಾ ಇದ್ದೀನಿ. ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ವಾಲ್ನಟ್ಟು ಮತ್ತೆ ಅಕ್ರೂಟ್ ಅಂತಾನು ಹೇಳ್ತಾರೆ, ಒಣ ಖರ್ಜೂರ, ಏಲಕ್ಕಿ ಹಾಗೂ ಲವಂಗ. ಇದು ಕುಂಬಳಕಾಯಿ ಬೀಜ, ಅದು ಸೌತೆಕಾಯಿ ಬೀಜ, ಕುಕುಂಬರ್ ಸೀಡ್ಸ್ ಅಂತಾನು ಹೇಳ್ತಾರೆ. ಈಗ ಖರ್ಜೂರ ತಗೊಂಡಿದ್ದೀನಿ ಸ್ವಲ್ಪ, ಮತ್ತೆ ಅಂಟು ಹಾಗೂ ಸ್ವಲ್ಪ ಕಲ್ ಸಕ್ಕರೆನ ತಗೊಂಡಿದ್ದೀನಿ ನಾನು. ಕೊಬ್ಬರಿ 1 ಬಟ್ಲು, ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ. ಇಲ್ಲಿ ನಾನು ಕೊಬ್ಬರಿನ 2 ಬಟ್ಲು ಯೂಸ್ ಮಾಡ್ಕೊಂಡಿದ್ದೀನಿ, ಬೆಲ್ಲ ಮಾತ್ರ 1 ಬಟ್ಲು ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಗಸಗಸೆ, ಹಾಗೂ ಇದು ಗಸಗಸೆ ತುಂಬಾ ತಂಪು, ಹಾಗಾಗಿ ಗಸಗಸೆನ ಸ್ವಲ್ಪ ತಗೊಂಡಿದ್ದೀನಿ. ಮತ್ತೆ ಒಣಶುಂಠಿ, ಅದು ಜಾಯ್ಕಾಯಿ, ಇದು ಹಿಪ್ಲಿ ಅಂತ ಹೇಳ್ತಾರೆ, ಗಂದಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ಹಿಪ್ಲಿನೂ ಕೂಡ ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಒಣಶುಂಠಿನ ಸ್ವಲ್ಪ ಕಿಚ್ಬಿಟ್ಟು, ಅಂದ್ರೆ ಮಿಕ್ಸಿಗೆ ಹಾಕಿದ್ರೆ ಹಾಗೆ ಗ್ರೈಂಡ್ ಆಗಲ್ವಲ್ಲ, ಹಾಗಾಗಿ ಜಾಯ್ಕಾಯಿನೂ ಸ್ವಲ್ಪ ಕುಟಾಣಿನಲ್ಲಿ ಕುಟ್ಕೊಂಡಿದ್ದೀನಿ. ಕುಟ್ಕೊಂಡು ಈಗ ಮಿಕ್ಸಿಗೆ ಹಾಕೊಂತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಲವಂಗ, ಏಲಕ್ಕಿ ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಏಲಕ್ಕಿ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಹಿಪ್ಲಿನೂ ಇದಕ್ಕೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂತೀನಿ ನಾನು. ನೋಡಿ, ಇದು ಅಕ್ರೂಟನ್ನ ಸ್ವಲ್ಪ ಪೌಡರ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕಿದ್ರೆ ತೀರಾ ಪೌಡರ್ ಆಗುತ್ತೆ ಅಂತ ಸ್ವಲ್ಪ ಕುಟಾಣಿನಲ್ಲಿ ಕುಟ್ಕೊಂತಾ ಇದ್ದೀನಿ. ಈಗ ಬಾಣಲಿನ ಕಾಯೋದಿಕ್ಕಿಟ್ಟಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ತುಪ್ಪ, 1.5 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ನಾನು ಆಲ್ರೆಡಿ ಬಾದಾಮಿ ಹಾಗೂ ಗೋಡಂಬಿನೂ ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದ್ರೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋ ನಾನು ನಿಮ್ಗೆ ತೋರಿಸಿಲ್ಲ, ಲೆಂತಿ ಆಗುತ್ತೆ ಅಂತ. ಈಗ ಸ್ವಲ್ಪ ಅದಕ್ಕೆ ಅಂಟನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇರಬೇಕು, ಇಲ್ಲ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಇಲ್ಲ ಅಂತ ಅಂದ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮತ್ತೆ ಒಂದೇ ಸಲ ಕೂಡ ಅಂಟನ್ನ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಅಂಟನ್ನು ಕೂಡ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅಂಟನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಜಾಸ್ತಿನೇ ಇರಬೇಕು, ಎಲ್ಲಾ ಕಡೆನೂ ಅಂಟು ಫ್ರೈ ಆಗ್ಬೇಕು. ಇಲ್ಲ ಅಂದ್ರೆ ಬಾಯಿಗೆ ತಿನ್ನುವಾಗ ಸಿಗುತ್ತೆ, ಮತ್ತೆ ಅಲ್ಲಿಗೆಲ್ಲ ಅಂಟಿಸ್ಕೊಳ್ಳುತ್ತೆ, ಅಂಟಂಟ್ ರೀತಿನಲ್ಲೇ ಅಂಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈನ ಮಾಡ್ಕೊಳ್ಳಿ. ಈಗ ಇನ್ ಸ್ವಲ್ಪ ಅಂಟಿತ್ತಲ್ಲ, ಅದನ್ನು ಕೂಡ ನಾನು ಅದನ್ನ ಬೇರೆ ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ಇನ್ ಸ್ವಲ್ಪ ಅಂಟಿದ್ದನ್ನ ಮತ್ತೆ ಹಾಕೊಂಡು ನಾನು ಫ್ರೈನ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಅಂಟು ಕೂಡ ಬಾಣಂತಿಯರಿಗೆ, ಮೆಚೂರ್ ಆಗಿರುವಂತ ಹೆಣ್ಣು ಮಕ್ಕಳಿಗೆ ಬೆನ್ನಿಗೆ ಭದ್ರ ಅಂತಾನು ಕೂಡ ಹೇಳ್ತಾರೆ. ಹೀಗಾಗಿ ಅಂಟನ್ನು ಕೂಡ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು ಈ ಅಂಟಿನುಂಡೆನಲ್ಲಿ. ಮತ್ತೆ ಅದನ್ನು ಕೂಡ ಪಕ್ಕ ತಟ್ಟೆಗೆ ಒಂದು ತೆಗೆದಿಟ್ಕೊಂತಾ ಇದ್ದೀನಿ. ಈಗ ಇದೇ ತುಪ್ಪಕ್ಕೆ ಸ್ವಲ್ಪ ದ್ರಾಕ್ಷಿನ ಸೇರಿಸ್ಕೊಂತಾ ಇದ್ದೀನಿ. ದ್ರಾಕ್ಷಿ ಕೂಡ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಮತ್ತೆ ನಾರಿನಂಶ ಕೂಡ ಇರುತ್ತೆ, ಹಾಗೆ ಪೊಟ್ಯಾಸಿಯಂ ಕೂಡ ಈ ದ್ರಾಕ್ಷಿನಲ್ಲಿ ಸಿಗುತ್ತೆ. ಇದನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ಕೊಂತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಬಳಸ್ಕೋಬಹುದು. ನಾನು ಇಲ್ಲಿ ಯಾವುದೇ ತರದ ಅಳತೆನಲ್ಲಿ ಹಾಕಿಲ್ಲ, ನನ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ಹಾಕೊಂತಾ ಇದ್ದೀನಿ. 50 ಗ್ರಾಮ್ ಹಾಕಿದ್ರೆ 50 ಗ್ರಾಮ್ ಎಲ್ಲಾನು ತಗೋಬಹುದು, ಪ್ರತಿಯೊಂದು ಐಟಮ್ಸ್ ಅಥವಾ 100 ಗ್ರಾಮ್ ತಗೋಬಹುದು. ನಾನು ಅಲ್ಲಿ ಆ ರೀತಿ ಮಾಡಿಲ್ಲ, ನಾನು ಸುಮ್ಮನೆ ಒಂದು ಅಂದಾಜಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ಬಾಣ್ಲಿಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಬಾದಾಮಿನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಬಾದಾಮಿ ತಿನ್ನೋದ್ರಿಂದ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಮೂಳೆಗಳಿಗೆ, ಅಂದ್ರೆ ಮಜ್ಜೆ ಧಾತು ಅಂತ ಹೇಳ್ತಾರೆ ನೋಡಿ, ಅಂದ್ರೆ ನಾವು ಕುತ್ಕೊಂಡು ಮೇಲೆ ಎದ್ದಾಗ ನಮ್ಮ ಮೂಳೆಗಳು ಕಟಕಟ ಅಂತ ಶಬ್ದ ಬರ್ತಿರುತ್ತೆ ನೋಡಿ ಮಂಡಿನಲ್ಲಿ, ಇದು ಎಲ್ಲ ಕಡಿಮೆ ಆಗುತ್ತೆ. ಆ ತರ ಬರುವುದು ಬಾದಾಮಿ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ಮತ್ತೆ ಒಮೆಗಾ ಕೂಡ ಇದರಲ್ಲಿ ಇದೆ. ಮತ್ತೆ ಮೀನಿನಲ್ಲಿ ಸಿಗುವ ಬೆನಿಫಿಟ್ಸ್ ಏನಿರುತ್ತೆ ಅದು ಇದು ಬಾದಾಮಿನಲ್ಲಿ ಕೂಡ ಅದೇ ಬೆನಿಫಿಟ್ಸ್ ಸಿಗುತ್ತೆ. ನಾನ್ ವೆಜ್ ತಿನ್ನೋರ್ಗೆ ಮೀನು ತಿನ್ನೋದ್ರಲ್ಲಿ ಸಿಗುತ್ತೆ. ಈಗ ನಾನ್ ವೆಜ್ ತಿನ್ನದೇ ಇರೋರು ಏನಪ್ಪಾ ಮಾಡೋದು ಅನ್ನೋಂಗಿಲ್ಲ, ಬಾದಾಮಿ ತಿಂದ್ರೆ ಆ ಒಮೆಗಾ ಕೂಡ ಇದರಲ್ಲಿ ಸಿಗುತ್ತೆ. ಬಾದಾಮಿ ಈಗ ಫ್ರೈ ಆಗಿದೆ, ಪಕ್ಕ ತಟ್ಟೆಗೆ ಹಾಕೊಂಡಿದ್ದೀನಿ. ಮತ್ತೆ ಅದಕ್ಕೆ 1 ಸ್ಪೂನ್ ತುಪ್ಪನ ಹಾಕೊಂತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕೊಂಡು ಅದಕ್ಕೆ ಈಗ ನಾನು ಗೋಡಂಬಿಯನ್ನ ಸೇರಿಸ್ಕೊಂತಾ ಇದ್ದೀನಿ. ಇದನ್ನು ಕೂಡ ಬ್ರೌನ್ ಬರೋವರೆಗೂ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೂ ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಗೋಡಂಬಿನಲ್ಲಿ ವಿಟಮಿನ್ B6 ಇದೆ, ಐರನ್ ಸಿಗುತ್ತೆ, ಕ್ಯಾಲ್ಸಿಯಂ ಕೂಡ ಇದೆ. ಇದು ಉಷ್ಣತೆಯನ್ನ ಹೊಂದಿದೆ, ಗೋಡಂಬಿನಲ್ಲಿ ಉಷ್ಣಾಂಶ ಇರುತ್ತೆ. ಮತ್ತೆ ಯಾರಿಗೆ ಜಾಯಿಂಟ್ ಪೇನ್ ಇರುತ್ತೆ ಅವ್ರಿಗೆ ಗೋಡಂಬಿ ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ನೋಡಿ, ಬಾದಾಮಿ ಕೂಡ ಬ್ರೌನ್ ಕಲರ್ ಬಂದಿದೆ, ಸಾಕು ಇಷ್ಟು ಬ್ರೌನ್ ಕಲರು.
ಮತ್ತೆ ಇದಕ್ಕೆ ನಾನು ವಾಲ್ನಟ್ ಕೂಡ ಸೇರಿಸ್ಕೊಂಡೆ. ವಾಲ್ನಟ್ ಅಂತಾನು ಅಂತಾರೆ, ಅಕ್ರೂಟ್ ಅಂತಾನು ಕೂಡ ಹೇಳ್ತಾರೆ. ಇದು ವಾಲ್ನಟ್ ತಿನ್ನೋದ್ರಿಂದ ಹಾರ್ಟ್ಗೆ ತುಂಬಾ ಒಳ್ಳೆಯದು, ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ತಡೆಯುತ್ತೆ ವಾಲ್ನಟ್ ತಿನ್ನೋದ್ರಿಂದ. ಮತ್ತೆ ಹಾರ್ಟ್ ನಲ್ಲಿ ಕೊಲೆಸ್ಟ್ರಾಲ್ ಸೇರ್ಕೊಳ್ಳುತ್ತೆ ನೋಡಿ, ಅದನ್ನ ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಬ್ರೈನ್ಗೂ ಕೂಡ ತುಂಬಾ ಒಳ್ಳೆಯದು ವಾಲ್ನಟ್ ಯೂಸ್ ಮಾಡೋದ್ರಿಂದ. ಮತ್ತೆ ಇದು ಆಂಟಿ ಏಜಿಂಗ್ ಆಗೋದನ್ನು ಕೂಡ ತಡೆಯುತ್ತೆ, ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇನೆ ವಯಸ್ಸಾದವ್ರ ರೀತಿ ಆಗತ್ತಲ್ಲ, ಅದನ್ನು ಕೂಡ ತಡೆಯುತ್ತೆ. ನಿಯಮಿತವಾಗಿ 5 ರಿಂದ 6 ವಾಲ್ನಟ್ ತಿನ್ನೋದ್ರಿಂದ ಅದು ಕೂಡ ಬಹಳ ಒಳ್ಳೆಯದು. ಈಗ ನಾನು ಕುಂಬಳಕಾಯಿ ಬೀಜ ಸೇರಿಸ್ಕೊಂಡೆ, ಮತ್ತೆ ಈಗ ನಾನು ಖರ್ಜೂರನು ಕೂಡ ಹಾಕೊಂತಾ ಇದ್ದೀನಿ. ಕುಂಬಳಕಾಯಿ ಬೀಜ ಹಾಕೊಳ್ಳೋದ್ರಿಂದ ಮಾಂಸಖಂಡಗಳ ವೀಕ್ನೆಸ್ ಕಡಿಮೆ ಕೂಡ ಆಗುತ್ತೆ, ಮತ್ತೆ ಸುಸ್ತು ಆಯಾಸ ಕೂಡ ಕಡಿಮೆ ಆಗುತ್ತೆ. ಇದ್ರಲ್ಲೂ ಕೂಡ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನಾವ್ ಯಾರಾದ್ರೂ ತಗೊಂತಾ ಇದ್ರೆ ಕುಂಬಳಕಾಯಿ ಬೀಜನ ತಿಂತಾ ಬಂದ್ರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಳೋದು ಕೂಡ ನಾವು ಬಿಡಬಹುದು. ಅದರಿಂದ ಅದು ಕೂಡ ಬೆನಿಫಿಟ್ಸ್ ಇದೆ. ನಾನು ಮಧ್ಯ ಮಧ್ಯೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಒಟ್ಟಿಗೆನೆ ಫ್ರೈ ಮಾಡ್ಕೊಂತಾ ಇದ್ದೀನಿ. ಈಗ ನಾನು ಇದಕ್ಕೆ ಖರ್ಜೂರ ಕೂಡ ಹಾಕಿ ಫ್ರೈ ಮಾಡ್ಕೊಂತಾ ಇದ್ದೀನಿ, ಅಂದ್ರೆ ಒಣ ಖರ್ಜೂರನ ಫ್ರೈ ಮಾಡ್ಕೊಂಡಿರೋದು. ಖರ್ಜೂರ ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಯಾರಲ್ಲಿ ಕಡಿಮೆ ಇರುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ. ಮತ್ತೆ ಎದೆ ಹಾಲಿನ ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ. ಇದರಲ್ಲಿ ವಿಟಮಿನ್ ಎ ಕೂಡ ಸಿಗುತ್ತೆ. ಇದು ಡೇಟ್ಸ್ ಇತ್ತು ನೋಡಿ, ಡೇಟ್ಸ್ ಅನ್ನ ಹಾಗೆ ಮಿಕ್ಸಿನಲ್ಲಿ ಪುಡಿ ಮಾಡಿದ್ರೆ ಮಿಕ್ಸಿಗೆ ಅಂಟ್ಕೊಳ್ಳುತ್ತೆ ಅಂತ ನಾನು ಅದು ಸ್ವಲ್ಪ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇದು ಒಂದು ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಬರೀ ಖರ್ಜೂರನ ನೀವು ಪೌಡರ್ ಮಾಡ್ಕೊಂಡ್ರೆ ಮಿಕ್ಸಿಗೆಲ್ಲ ಅಂಟ್ಕೊಳ್ಳುತ್ತೆ. ಖರ್ಜೂರದ ಜೊತೆಯಲ್ಲಿ ನಾನು ಕೊಬ್ಬರಿ ಪೌಡರ್ನ ಹಾಕಿರೋದ್ರಿಂದ ನೋಡಿ ಯಾವುದೇ ಕಾರಣಕ್ಕೂ ಮಿಕ್ಸಿನಲ್ಲಿ ಅದು ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಈಸಿಯಾಗಿ ತಕ್ಕೋಬಹುದು. ಮತ್ತೆ ಖರ್ಜೂರ ತಿನ್ನೋದ್ರಿಂದ ಕೂಡ ಇರುಳುತನ ನಿವಾರಣೆ ಆಗುತ್ತೆ, ಇರುಳುಗಣ್ಣು ಅಂತ ಹೇಳ್ತಾರೆ, ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇದಕ್ಕೆ 2 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತಾ ಇದ್ದೀನಿ. ಈಗ ಇದಕ್ಕೆ ನಾನು ಸೌತೆಕಾಯಿ ಬೀಜನ ಸೇರಿಸ್ಕೊಂತಾ ಇದ್ದೀನಿ. ಸೌತೆಕಾಯಿ ಬೀಜ ಕೂಡ ಯೂಸ್ ಮಾಡೋದ್ರಿಂದ BP ಮತ್ತೆ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಸೌತೆಕಾಯಿ ಬೀಜ ಅಂತಾನೂ ಹೇಳ್ತಾರೆ, ಅಥವಾ ಕುಕುಂಬರ್ ಸೀಡ್ಸ್ ಅಂತಾನೂ ಕೂಡ ಹೇಳ್ತಾರೆ. ಅದು ಫ್ರೈ ಆದ್ಮೇಲೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದಂತ ಡೇಟ್ಸ್ ಹಾಗೂ ಕೊಬ್ಬರಿಯನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪನೂ ಮಿಕ್ಸಿಗೆ ಅಂಟ್ಕೊಂಡಿಲ್ಲ. ಡೇಟ್ಸ್ ಕೊಬ್ಬರಿ ಜೊತೆ ಮಿಕ್ಸ್ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇದೊಂದು ಟಿಪ್ಸ್. ಯಾರಿಗೆಲ್ಲ ಈ ರೀತಿ ಮಾಡ್ಬೇಕಾದ್ರೆ ಈ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಲ್ಲ ಅದು ಘಮ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಈ ರೀತಿಯಾಗಿ ಫ್ರೈನ ಮಾಡ್ಕೊಳ್ಳಿ. ಸ್ವಲ್ಪ ಕೊಬ್ಬರಿ ಕೂಡ ಸ್ವಲ್ಪ ಫ್ರೈ ಆಗಿ ಆಯ್ತು ಅಂತ ಅಂದ್ರೆ ತುಂಬಾ ದಿನಗಳವರೆಗೆ ಇಟ್ಕೋಬಹುದು, ಇಲ್ಲ ಅಂತ ಅಂದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈನ ಮಾಡ್ಕೋಬೇಕು ಈ ರೀತಿಯಾಗಿ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪನ ಹಾಕೊಂತಾ ಇದ್ದೀನಿ. ತುಂಬಾ ತುಪ್ಪ ಹಾಕೊಂಡು ಬಳಸೋದ್ರಿಂದ ತುಪ್ಪ ಕೂಡ ಹೆಲ್ದಿಗೆ ಬಹಳ ಒಳ್ಳೆಯದು. ಈಗ ಇದಕ್ಕೆ ಗಸಗಸೆನ ಹಾಕೊಂತಾ ಇದ್ದೀನಿ. ಸ್ವಲ್ಪ ಫ್ರೈನ ಮಾಡ್ಕೊಳ್ಳಿ, ಗಸಗಸೆನ ಬೇಗನೆ ಫ್ರೈ ಆಗ್ಬಿಡುತ್ತೆ. ಇದು ತುಂಬಾ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಡಿ ಗಸಗಸೆ. ಈಗ ಈ ಗಸಗಸೆಗೆ ಜಾಯಿಕಾಯಿ ಹಾಗೂ ಹಿಪ್ಲಿ ಒಣಶುಂಠಿ ಹಾಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂತಾ ಇದ್ದೀನಿ. ಮತ್ತೆ ಗಸಗಸೆ ಹಾಗೂ ಏಲಕ್ಕಿ ಪೌಡರು ಎಲ್ಲಾನು ಕೂಡ ಈಗ ಹಾಕಿರೋದ್ರಿಂದ ಬಾಣಲಿಗೆ ಅಂಟ್ಕೊಳ್ಳುತ್ತೆ. ನೋಡಿ, ಅಂಟ್ಕೊಳ್ಳುತ್ತೆ ಅಂತೇಳಿ ನಾನು ಕೊಬ್ಬರಿನ ಸ್ವಲ್ಪ ಹಾಕೊಂತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಾಗ ಗಸಗಸೆ ಯಾವುದೇ ಕಾರಣಕ್ಕೂ ಬಾಣ್ಲಿಗೆ ಅಂಟ್ಕೊಳ್ಳೋದಿಲ್ಲ, ಮತ್ತೆ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು, ಅಂದ್ರೆ ತೆಕ್ಕೋಬಹುದು. ಯಾವುದು ಕೂಡ ವೇಸ್ಟ್ ಆಗಲ್ಲ, ಗಸಗಸೆ ಕೂಡ ಸ್ವಲ್ಪನೂ ವೇಸ್ಟ್ ಆಗಲ್ಲ. ಈ ರೀತಿಯಾಗಿ ಮತ್ತೆ ಕೊಬ್ಬರಿನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೆ ಬಾಣ್ಲಿನಲ್ಲಿ ಇಟ್ಟು ಬೆಲ್ಲ ಹಾಕೊಂಡಿದ್ದೀನಿ. ನಾನು ಹಾಕೊಂಡದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಯ್ತು. 1 ಬಟ್ಲು ಬೆಲ್ಲಗೆ 1/4 ಬಟ್ಲಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಜಾಸ್ತಿ ನೀರನ್ನ ಸೇರಿಸ್ಕೊಂಡಿಲ್ಲ. 1 ಎಳೆ ಪಾಕ ಬರೋವರೆಗೂ ಮಾತ್ರ ತೆಕ್ಕೋಬೇಕು, ಜಾಸ್ತಿ ಪಾಕ ಬೇಡ ಇಲ್ಲಿ. ತುಂಬಾ ಅತಿಯಾಗಿ ಪಾಕ ಬರುವಂತ ಅವಶ್ಯಕತೆ ಇಲ್ಲ. ಬೆಲ್ಲದಲ್ಲಿ ಗಲೀಜಿತ್ತು ಅಂದ್ರೆ ಬೆಲ್ಲ ಕರಗಿದ ಮೇಲೆ ಬೆಲ್ಲನ ಸೋದಿಸ್ಕೊಳ್ಳಿ ನೀವು. ಬೆಲ್ಲ ಏನು ಗಲೀಜಿಲ್ಲ ಅಂದ್ರೆ ಸೋದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ. ಮತ್ತೆ ಸ್ವಲ್ಪ ನಾನು ಕಲ್ಸಕ್ರೆ ಏನ್ ಇಟ್ಕೊಂಡಿದ್ದೆ ಆ ಕಲ್ಸಕ್ರೆನೂ ಕೂಡ ಸ್ವಲ್ಪ ಇಲ್ಲಿ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗಾಗಿ ನೋಡಿ, ಈಗ ಬೆಲ್ಲ ಎಲ್ಲ ಕಂಪ್ಲೀಟ್ ಆಗಿ ಕರಗಿದೆ. ನಾನು ಅದನ್ನ ಮುಟ್ಟಿ ನೋಡ್ತಾ ಇದ್ದೆ, ಅಂದ್ರೆ ಹಿಂಗ ಅಂಟಿದಾಗ ಒಂದು ಎಳೆ ತರ ಬರ್ಬೇಕು, ಆ ರೀತಿ ಬರ್ತಿದ್ಯಾ ಅಂತೇಳಿ. ಇನ್ನ ಬಂದಿರ್ಲಿಲ್ಲ, ಹಾಗಾಗಿ ಇನ್ನ ಸ್ವಲ್ಪ ಹೊತ್ತು ಇದೇ ರೀತಿಯಾಗೇನೆ ಕಂಪ್ಲೀಟ್ ಆಗಿ ನಾನು ಪಾಕ ಬರೋವರೆಗೂ ಕಾಯ್ತಾ. ತುಂಬಾ ಪಾಕ ಬರಬಾರ್ದು, ಸುಮ್ನೆ ಹೀಗೆ ಮುಟ್ಟಿ ಹೀಗಂತ ಹೇಳಿದ್ರೆ
ಒಂದೇ ಒಂದು ದಾರದ ಎಳೆ ತರ ಬರ್ಬೇಕು. ಬಟ್ ನೋಡಿ ಇಲ್ಲಿ ನಾನು ಕ್ಯಾಮ್ರಾ ಕಾಣಿಸಿದೆ ಅನ್ಕೊಂಡೆ, ಬಟ್ ಅಲ್ಲೂ ಕೂಡ ಕಾಣಿಸಿಲ್ಲ. ಸಾರಿ, ಏನು ಅನ್ಕೋಬೇಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಮುಟ್ಟಿ ಹೀಗಂದಾಗ ಒಂದು ಎಳೆ ತರ ಬಂತು ಅಂದ್ರೆ ಅಲ್ಲಿಗೆ ಪಾಕ ಬಂದಿದೆ ಅಂತ ಅರ್ಥ. ಈಗ ಇದು ನೋಡಿ ಗೊತ್ತಾಗ್ತಿದೆಯಲ್ಲ, ಪಾಕ ಬಂದಿದೆ. ನಾನು ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನು ಈಗ ಬಾಣಲಿಗೆ ಸೇರಿಸ್ಕೊಂಡ್, ಅಂದ್ರೆ ಆ ಪಾಕಕ್ಕೆ, ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಈಗ ನೀವು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡಿರ್ಬೇಕು, ಮೀಡಿಯಂ ಫ್ಲೇಮ್ಗೂ ಇಡಬೇಡಿ, ಹೈ ಫ್ಲೇಮ್ಗೂ ಇಡಬೇಡಿ. ಯಾಕೆಂದ್ರೆ ಬೆಲ್ಲ ಸ್ವಲ್ಪ ಒಂದೇಳೆ ಪಾಕ ಬಂದಿರುತ್ತಲ್ಲ, ಅದು ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತೆ ಗಟ್ಟಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದು ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗ್ಬೇಕು ಬೆಲ್ಲದ ಪಾಕ. ಹಾಗಾಗಿ ನೀವು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕು. ಸ್ವಲ್ಪ ತಿರುಗಿಸಿದ್ದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಏನ್ ಇಟ್ಕೊಂಡಿದ್ದೆ ಇದನ್ನು ಕೂಡ ಕಂಪ್ಲೀಟ್ ಆಗಿ ನಾನು ಅದೇ ಬಾಣ್ಲಿಗೆನೆ ಎಲ್ಲಾನು ಸೇರಿಸ್ಕೊಂತಾ ಇದ್ದೀನಿ. ಈ ರೀತಿಯಾಗೇನೆ ಮಾಡ್ಕೋಬೇಕು, ನಿಧಾನಕ್ಕೆ ಮಾಡ್ಕೊಳ್ಳಿ. ನನ್ಗೆ ಇಲ್ಲಿ ಸ್ವಲ್ಪ ಬಾಣ್ಲಿ ಚಿಕ್ಕದಾಯ್ತು, ಚಿಕ್ಕದರಾಗಿದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಚಲ್ತಾ ಇತ್ತು. ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ. ಮಾತ್ರ ಹುರಿ ಮಾತ್ರ ಲೋ ಫ್ಲೇಮ್ ಅಲ್ಲೇ ಇರ್ಲಿ, ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಈ ತರದ ಒಂದೊಂದು ಉಂಡೆಗಳನ್ನ ಮಾಡಿ ನೀವು ಮನೆಯಲ್ಲಿಟ್ಟು ನೋಡಿ, ಎಲ್ಲಾ ತರದ ಬೆನಿಫಿಟ್ಸ್ ಇದೆ. ದಿನಕ್ಕೆ ಒಂದರಂತೆ ಈ ಉಂಡೆಗಳನ್ನ ತಿಂತಾ ಬಂತು ಅಂದ್ರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ. ಏನೇನೋ ಸ್ನಾಕ್ಸ್ ಗಳನ್ನ ತಿಂದು ನಮ್ಮ ದೇಹನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸಿಗೋ ಅಂತ ಮನೆಯಲ್ಲೇನೆ ಖಂಡಿತ ಇದ್ದೇ ಇರುತ್ತೆ ಪ್ರತಿಯೊಂದನು. ಹೇಗಿದ್ರು ದಿನಸಿ ಸಾಮಾನಲ್ಲಿ ಎಲ್ಲಾನು ತಂದಿರ್ತೀವಿ. ಈ ರೀತಿಯಾಗಿ ಮಾಡಿಡ್ತು ಅಂದ್ರೆ ಹೋಯ್ತಾ ಬತ್ತಾ ಒಂದೊಂದು ಉಂಡೆಗಳನ್ನ ತಿನ್ಬೋದು. ಅಥವಾ ಬರ್ಫಿ ಟೈಪ್ ನಲ್ಲೂ ಕೂಡ ನೀವು ಮಾಡ್ಕೊಂಡು ಒಂದೊಂದು ಬರ್ಫಿ ತರನು ಕೂಡ ಯೂಸ್ ಮಾಡ್ಕೋಬಹುದು. ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಎಲ್ಲಾ ಡ್ರೈ ಫ್ರೂಟ್ಸ್ ಗಳಲ್ಲಿ ಅಂತ ನಾನು ನನ್ಗೆ ಸಾಧ್ಯವಾದಷ್ಟು ಸ್ವಲ್ಪ ವಿಡಿಯೋನಲ್ಲಿ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿರ್ತೀನಿ. ಫ್ರೆಂಡ್ಸ್, ಹೊಸದಲ್ಲಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಹಾಗೂ ಕಮೆಂಟ್ ಅನ್ನ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೂ ಈ ವಿಡಿಯೋನ ಎಲ್ಲ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಪಾಕ ರೆಡಿ ಆಗಿದೆ, ಅದು ಎಲ್ಲ ಕರೆಕ್ಟ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಈಗ ತಟ್ಟೆಗೆ ನಾನು ಸ್ವಲ್ಪ ತುಪ್ಪನ ಹಾಕೊಂಡು ಈ ರೀತಿಯಾಗಿ ಹಾಕೊಂತಾ ಇದ್ದೀನಿ. ನೋಡಿ, ನೀವು ಕೈಯಲ್ಲಿ ಮುಟ್ಟಕ್ ಹೋದ್ರೆ ಅಂಟುತ್ತೆ ಮತ್ತೆ ಸುಡುತ್ತೆ ಕೂಡ. ಒಂದು ಸ್ಪೂನಿನ ಸಹಾಯದಿಂದ ಹಾಕಿದಾದ್ಮೇಲೆ ಮೇಲ್ಗಡೆ ಈ ರೀತಿ ಪ್ರೆಸ್ ಅನ್ನ ಮಾಡ್ಕೊಂಡ್ ಬನ್ನಿ. ಎಲ್ಲಾ ಕಡೆಗೂ ಇದೇ ರೀತಿಯಾಗಿ ನಿಧಾನಕ್ಕೆ ಪ್ರೆಸ್ ಅನ್ನ ಮಾಡ್ಕೊಂಡ್ ಬನ್ನಿ. ತುಂಬಾ ಚೆನ್ನಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ, ಆರಾಮ್ಸೆ ಮಾಡ್ಕೋಬಹುದು. ಈಗ ಇಲ್ಲಿ ಕೆಳಗಡೆ ಒಂದು ಪೇಪರ್ನ ಹಾಸಿದೀನಿ, ಅದ್ರ ಮೇಲ್ಗಡೆ ಈಗ ಅದು ಒಣಗಿದೆ, ಅಂಟು ಪೂರ್ತಿ ಒಣಗಿದೆ, ಡ್ರೈ ಫ್ರೂಟ್ಸ್ ಉಂಡೆ ಒಣಗಿದೆ. ಇದನ್ನ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಕೈಯಲ್ಲಿ ಈ ರೀತಿ ತಟ್ಟಿದ್ರೆ ಬರುತ್ತೆ. ನಿಮ್ಗೆ ಯಾವ್ಯಾವ ಶೇಪ್ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೋಬಹುದು. ನೋಡಿ, ಎಷ್ಟು ಅದ್ಭುತವಾದ ಕರದಂಟು ರೆಡಿ ಆಗಿದೆ, ತುಂಬಾನೇ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯ್ತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.